ಜೈಲಿನಲ್ಲಿ ಡಿ ಬಾಸ್ ದರ್ಶನ್ ನರಳಾಟ, ವಿಷ ಕೊಡಿ ಅಂತ ದಾಸನ ಗೋಳಾಟ. ಹೌದು ಫ್ರೆಂಡ್ಸ್, ಜೈಲು ಸೇರಿರೋ ದರ್ಶನ್ ತುಂಬಾ ವೀಕ್ ಆಗಿದ್ದಾರೆ. 3 ವಾರಕ್ಕೆ ಡಿ ಬಾಸ್ ತೂಕದಲ್ಲಿ ಭಾರಿ ಇಳಿಕೆಯಾಗಿದೆ. ಜೈಲು ಜೀವನ ಕಷ್ಟವಾಗಿ ನಂಗೆ ಬದುಕೋಕೆ ಇಷ್ಟ ಇಲ್ಲ, ವಿಷ ಕೊಡಿ ಅಂತ ದರ್ಶನ್ ಜಡ್ಜ್ ಮುಂದೆ ಬೇಡಿಕೊಂಡಿದ್ದಾರೆ. ಹಾಗಾದ್ರೆ ದರ್ಶನ್ ಇರೋ ಜೈಲಿನಲ್ಲಿ ಊಟ ಹೇಗಿರುತ್ತೆ? ಒಬ್ಬರಿಗೆ ಒಂದು ಹೊತ್ತಿಗೆ ಎಷ್ಟು ಕೆಜಿ ಅನ್ನ, ಎಷ್ಟು ಲೀಟರ್ ಸಾರು ಸಿಗುತ್ತೆ? ಮಾಂಸದೂಟ ಯಾವತ್ತೂ ಇರುತ್ತೆ? ಪ್ರತಿದಿನ ಮನೆಯಿಂದ ಊಟ ತಗೊಂಡು ಹೋಗಿ ಕೊಡಬಹುದಾ? ಒಂದು ದಿನಕ್ಕೆ ದರ್ಶನ್ ಊಟಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ದರ್ಶನ್ಗೆ ಏನು ಊಟ ಸಿಗುತ್ತೆ? ಜೈಲುಗಳಲ್ಲಿ ಮುದ್ದೆ, ಅನ್ನ, ಚಪಾತಿ ಹೀಗೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಊಟ ನೀಡಲಾಗುತ್ತೆ. ಕೈದಿಗಳ ಆರೋಗ್ಯ ಹಾಳಾಗಬಾರ್ದು ಅಂತ ಸಪ್ಪೆ ಅಡುಗೆ ಮಾಡ್ತಾರೆ. ಉಪ್ಪು ಖಾರ ಕಡಿಮೆ ಹಾಕಿ ಅಡುಗೆ ತಯಾರಿಸ್ತಾರೆ. ಅದೇ ರೀತಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿರೋ ದರ್ಶನ್ಗೆ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು, ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತ್, ಅವಲಕ್ಕಿ ನೀಡಲಾಗುತ್ತೆ. ಅಂದರೆ ಒಂದೊಂದು ದಿನ ಒಂದೊಂದು ತಿಂಡಿ ಕೊಡ್ತಾರೆ. ಅದೇ ರೀತಿ ಡಿ ಬಾಸ್ಗೆ ಮಧ್ಯಾಹ್ನ ಮತ್ತು ರಾತ್ರಿಗೆ ಅನ್ನ, ಸಾರು ಮತ್ತು ಮಜ್ಜಿಗೆ ಸಿಗುತ್ತೆ. ಇಲ್ಲಿ ಬೇರೆ ಬೇರೆ ಭಾಗದ ಕೈದಿಗಳು ಇರೋದ್ರಿಂದ ಮುದ್ದೆ, ಚಪಾತಿ ಕೂಡ ಇರುತ್ತೆ. ಅನ್ನ ಬೇಡವಾದರೆ ಇವುಗಳನ್ನು ಕೂಡ ಹಾಕಿಸ್ಕೊಳ್ಬಹುದು. ವಾರದಲ್ಲಿ 6 ದಿನ ತರಕಾರಿ ಸಾಂಬಾರ್ ಇರುತ್ತೆ. ಬೆಳಗ್ಗೆ 7 ಗಂಟೆಗೆಲ್ಲ ತಿಂಡಿ ಮತ್ತು ಟೀ ಕೊಡ್ತಾರೆ. ಮಧ್ಯಾಹ್ನ 12 ಗಂಟೆಗೆಲ್ಲ ಊಟ ನೀಡಲಾಗುತ್ತೆ. ಸಂಜೆ 6 ಗಂಟೆಗೆಲ್ಲ ರಾತ್ರಿ ಊಟ ಕೊಟ್ಟು ಕೈದಿಗಳನ್ನು ಅವರವರ ಬ್ಯಾರಕ್ಗೆ ಕಳುಹಿಸ್ತಾರೆ ಜೈಲು ಸಿಬ್ಬಂದಿ. ಜೈಲುಗಳಲ್ಲಿ ಅಡುಗೆ ಬರೋ ಕೈದಿಗಳೇ ಊಟವನ್ನು ರೆಡಿ ಮಾಡ್ತಾರೆ. ಚಿಕನ್, ಮಟನ್, ಮೊಟ್ಟೆ ಊಟ. ಜೈಲಿನಲ್ಲಿರೋದು ಕೈದಿಗಳಾದರೂ ಶಿಕ್ಷೆಯ ಜೊತೆಗೆ ಅವರ ಆರೋಗ್ಯವನ್ನು ಕಾಪಾಡೋದು ಕೂಡ ಜೈಲು ಅಧಿಕಾರಿಗಳ ಕರ್ತವ್ಯವಾಗಿರುತ್ತೆ. ಇದೇ ಕಾರಣಕ್ಕೆ ಪೌಷ್ಟಿಕಾಂಶಗಳು ಸಿಗಲಿ ಅಂತ ಮಾಂಸಾಹಾರ ಕೂಡ ಕೊಡ್ತಾರೆ. ಅಂದರೆ ವಾರದಲ್ಲಿ 6 ದಿನ ತರಕಾರಿ ಊಟ ಇದ್ದರೆ ವಾರದಲ್ಲಿ 1 ದಿನ ಮಾಂಸದೂಟ ಇರುತ್ತೆ. ಪ್ರತಿ ಶುಕ್ರವಾರ ಪರಪ್ಪನ ಅಗ್ರಹಾರದಲ್ಲಿ ಬಾಡು ಬೇಯಿಸಲಾಗುತ್ತೆ. ಒಂದು ವಾರ ಚಿಕನ್ ಮಾಡಿದರೆ ಮತ್ತೊಂದು ವಾರ ಮಟನ್ ಊಟ ಇರುತ್ತೆ. ಅಂದರೆ ಡೈಲಿ ನಾನ್ ವೆಜ್ ಬಾರಿಸ್ತಿದ್ದ ದರ್ಶನ್ಗೆ ವಾರಕ್ಕೆ ಒಂದ್ಸಲ, ಅದು ಲೆಕ್ಕದಷ್ಟು ಮಾತ್ರ ಮಾಂಸದೂಟ ಸಿಗುತ್ತೆ. ಜೈಲಿನಲ್ಲಿ ಮಾಂಸ ತಿನ್ನದೇ ಇರೋರು ಕೂಡ ಇರ್ತಾರೆ. ಅಂಥವರಿಗೆ ಈ ದಿನಗಳಲ್ಲಿ ತರಕಾರಿ ಊಟದ ಜೊತೆಗೆ ಸ್ವೀಟ್ ಕೊಡ್ತಾರೆ. ಇನ್ನು ಕೈದಿಗಳಿಗೆ ವಾರಕ್ಕೆ 2 ದಿನ ಮೊಟ್ಟೆ ಕೊಡಲಾಗುತ್ತೆ. ಕೈದಿಗಳು ಮೊಟ್ಟೆ ತಿನ್ನಲ್ಲ ಅಂದರೆ ಅಂಥವರಿಗೆ ಬಾಳೆಹಣ್ಣು ಸಿಗುತ್ತೆ. ದರ್ಶನ್ಗೆ ಜೈಲಲ್ಲಿ ಲೆಕ್ಕದಷ್ಟೇ ಊಟ. ಅನ್ನ, ಸಾಂಬಾರು, ಮುದ್ದೆ, ಚಪಾತಿ ಇದೆ. ವಾರಕ್ಕೊಂದ್ಸಲ ಮಾಂಸದೂಟ, 2 ದಿನ ಮೊಟ್ಟೆ ಸಿಗುತ್ತೆ ಅಂತ ಮೂಗಲ್ಲಿ ಬರೋ ತನಕ ತಿನ್ನೋ ಹಾಗಿಲ್ಲ. ಬದಲಿಗೆ ಎಲ್ಲದಕ್ಕೂ ಇಂತಿಷ್ಟೇ ಅಂತ ಲೆಕ್ಕವಿದೆ. ಅಷ್ಟು ಮಾತ್ರವೇ ನೀಡಲಾಗುತ್ತೆ. ಹಸಿವು ಹೋಗ್ಲಿ ಬಿಡ್ಲಿ, ಕೊಟ್ಟಿದ್ದನ್ನು ತಿನ್ಕೊಂಡು ಸುಮ್ಮನಿರಬೇಕು. ಎಷ್ಟರ ಮಟ್ಟಿಗೆ ಅಂದರೆ ಸಾಂಬಾರ್ ಸಾಕಾಗಲಿಲ್ಲ ಅಂದರೆ ಮತ್ತೊಂದ್ಸಲ ಹಾಕೋದಿಲ್ಲ. ಅದಕ್ಕೂ ಲೆಕ್ಕ ಇರುತ್ತೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ವಿಚಾರಣೆ ಮುಗಿದು ಜೈಲಿನಲ್ಲಿರೋ ಕೈದಿಗಳಿಗೆ 750 ಗ್ರಾಂ ಅನ್ನ ನೀಡಲಾಗುತ್ತೆ. ಅದಕ್ಕೆ 500 ml ಸಾರು ಕೊಡ್ತಾರೆ. ಸಾಂಬಾರಿನಲ್ಲಿ ತರಕಾರಿ ಹೇರಳವಾಗಿರುತ್ತೆ. ಇದರ ಜೊತೆಗೆ 200 ml ಮಜ್ಜಿಗೆ ಕೂಡ ಸಿಗುತ್ತೆ. ಅದೇ ವಿಚಾರಣಾಧೀನ ಕೈದಿಗಳಿಗೆ ಅಂದರೆ ದರ್ಶನ್ಗೆ 505 ಗ್ರಾಂ ಅನ್ನ ಅಥವಾ ಅದೇ ತೂಕದ ಮುದ್ದೆ, ಚಪಾತಿ ನೀಡಲಾಗುತ್ತೆ. ಆದರೆ ಇವರಿಗೆ ಸಾಂಬಾರಿನ ಲೆಕ್ಕ ಇರೋದಿಲ್ಲ. ಎಷ್ಟು ಬೇಕೋ ಅಷ್ಟು ಸಾಂಬಾರ್ ನೀಡಲಾಗುತ್ತೆ. ಜೊತೆಗೆ ಮಜ್ಜಿಗೆ ಕೂಡ ಸಿಗುತ್ತೆ. ಮನೆ ಊಟಕ್ಕಿಲ್ಲ ಪರ್ಮಿಷನ್. ಸಿನಿಮಾದಲ್ಲೆಲ್ಲ ಮನೆಯಿಂದ ಕೈದಿಗಳಿಗೆ ಊಟ ತಗೊಂಡು ಹೋಗಿ ಕೊಡೋದನ್ನು ನೋಡಿರ್ತೀವಿ. ಆದರೆ ವಾಸ್ತವದಲ್ಲಿ ಈ ರೀತಿ ಎಲ್ಲ ಕೈದಿಗಳಿಗೆ ಮನೆ ಊಟ ತರಿಸೋಕೆ ಅವಕಾಶ ಇರೋದಿಲ್ಲ. ಮನೆ ಊಟ ಬೇಕು ಅಂತಾದರೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಬೇಕು. ನಮಗೆ ಜೈಲಿನ ಊಟ ಸೆಟ್ ಆಗ್ತಿಲ್ಲ, ಆರೋಗ್ಯ ಸಮಸ್ಯೆ ಆಗ್ತಿದೆ, ಹೀಗಾಗಿ ಮನೆ ಊಟಕ್ಕೆ ಅವಕಾಶ ನೀಡಿ ಅಂತ ಕೋರ್ಟ್ ಅವಕಾಶ ಕೊಟ್ಟರೆ ಮಾತ್ರವೇ ಮನೆಯಿಂದ ಊಟ ತರಿಸ್ಕೊಂಡು ತಿನ್ನಬಹುದು. ಯಾಕಂದರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ 5,000 ಕೈದಿಗಳಿದ್ದಾರೆ. ಎಲ್ಲರೂ ಮನೆಯಿಂದ ಊಟ ತರಿಸ್ಕೊಂಡ್ರೆ ಜೈಲಿನ ಮುಂದೆ ಕಿಲೋಮೀಟರ್ ಗಟ್ಟಲೆ ಲೈನ್ ಇರುತ್ತೆ. ಹೀಗಾಗಿ ಅದಕ್ಕೆ ಅವಕಾಶ ನೀಡೋದಿಲ್ಲ. ಮನೆಯವರು ಕೈದಿಗಳನ್ನು ವಾರಕ್ಕೆ 3 ಸಲ ಭೇಟಿಯಾಗೋಕ್ಕೆ ಅವಕಾಶ ಇರುತ್ತೆ. ಆಗ ಅವರಿಗೆ ಇಷ್ಟವಾದ ಆಹಾರವನ್ನು ತಗೊಂಡು ಹೋಗಿ ಕೊಡಬಹುದು. ಕ್ಯಾಂಟೀನ್ ಊಟಕ್ಕೂ ಅವಕಾಶ.
ಜೈಲಿನಲ್ಲಿ ಅದರದ್ದೇ ಆದ ಒಂದು ಕ್ಯಾಂಟೀನ್ ಇರುತ್ತೆ. ದರ್ಶನ್ಗೆ ಜೈಲಿನ ಫ್ರೀ ಊಟ ಇಷ್ಟವಾಗದಿದ್ರೆ ಜೈಲಿನ ಕ್ಯಾಂಟೀನ್ನಿಂದ ಊಟ ತರಿಸ್ಕೊಳ್ಬಹುದು. ಆದರೆ ಅಲ್ಲಿ ದುಡ್ಡು ನಡೆಯೋದಿಲ್ಲ, ಟೋಕನ್ ಬೇಕಾಗುತ್ತೆ. ಕೈದಿಗಳ ಸಂಬಂಧಿಕರು ತಿಂಗಳಿಗೆ ಇಂತಿಷ್ಟು ಅಂತ ದುಡ್ಡು ಕೊಡೋಕೆ ಅವಕಾಶ ಇರುತ್ತೆ. ಅದು ಅವರ ಖಾತೆಯಲ್ಲಿ ಟೋಕನ್ ರೀತಿ ಇರುತ್ತೆ. ಅದು ಖಾಲಿ ಆಗೋವರೆಗೆ ಕೈದಿಗಳು ತಮಗೆ ಬೇಕಾದ ವಸ್ತು ಅಥವಾ ಆಹಾರಗಳನ್ನು ತರಿಸ್ಕೊಳ್ಬಹುದು. ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಪ್ರತಿ ತಿಂಗಳು ಕೈದಿಗಳಿಗೆ ಅವರ ಕುಟುಂಬದವರು 8,000 ರೂಪಾಯಿ ದುಡ್ಡು ಹಾಕಬಹುದು. ಕೈದಿಗಳ ಆಹಾರಕ್ಕೆ ಹೆಚ್ಚು ಖರ್ಚು. ಹೌದು, 2019-20 ಬಜೆಟ್ನಲ್ಲಿ ಭಾರತ ಸರ್ಕಾರ ಜೈಲುಗಳ ನಿರ್ವಹಣೆಗೆ ಅಂದರೆ ಕೈದಿಗಳನ್ನು ಸಾಕೋಕೆ 6,818 ಕೋಟಿ ರೂಪಾಯಿ ಮೀಸಲಿಟ್ಟಿತ್ತು. ಅದರಲ್ಲಿ 48% ದುಡ್ಡನ್ನು ಸರ್ಕಾರ ಕೈದಿಗಳ ಆಹಾರಕ್ಕೆ ಖರ್ಚು ಮಾಡುತ್ತೆ. ಯಾಕಂದರೆ ಕೈದಿಗಳು ಜೈಲಿನಲ್ಲಿ ಅಪೌಷ್ಟಿಕತೆಗೆ ಒಳಗಾಗಬಾರ್ದು ಅಂತ. ಇದರ ಪ್ರಕಾರ ಪ್ರತಿದಿನ ಒಬ್ಬ ಕೈದಿಗೆ ಒಟ್ಟಾರೆಯಾಗಿ 119 ರೂಪಾಯಿ ಖರ್ಚು ಮಾಡಬೇಕು. ಆದರೆ ಹಲವು ಜೈಲುಗಳಲ್ಲಿ ಆಹಾರಕ್ಕೆ ಸರಿಯಾದ ರೀತಿಯಲ್ಲಿ ದುಡ್ಡು ಖರ್ಚು ಮಾಡ್ತಿಲ್ಲ. ಇದೇ ಕಾರಣಕ್ಕೆ ಹಲವು ಜೈಲುಗಳಲ್ಲಿ ಕೈದಿಗಳು ಉಪವಾಸ ಸತ್ಯಾಗ್ರಹ ಮಾಡೋದು ಕೂಡ ಕಂಡುಬರುತ್ತೆ. ದರ್ಶನ್ ತೆಳ್ಳಗಾಗಿದ್ದು ಹೇಗೆ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿಗೆ ಹೋದ 3 ವಾರದಲ್ಲಿ ತುಂಬಾ ವೀಕ್ ಆಗಿದ್ದಾರೆ, ತೆಳ್ಳಗಾಗಿದ್ದಾರೆ. ದರ್ಶನ್ ಹೊರಗಿದ್ದಾಗ ಬೆಳಗ್ಗೆ ಟಿಫನ್ಗೆ 3-4 ಬಗೆಯ ತಿಂಡಿ ತಿಂತಿದ್ರು. ಮಧ್ಯಾಹ್ನ ಮತ್ತು ರಾತ್ರಿ ಭರ್ಜರಿ ಬಾಡೂಟ ಮಾಡ್ತಿದ್ರು. ಚಿಕನ್, ಮಟನ್, ಮೊಟ್ಟೆ ಎಲ್ಲ ತಿಂತಿದ್ರು. ಇಷ್ಟು ಸಾಕಾಗಲ್ಲ ಅಂತ ಪ್ರೋಟೀನ್ ತಗೊಂಡು ವರ್ಕೌಟ್ ಕೂಡ ಮಾಡ್ತಿದ್ರು. ಜೊತೆಗೆ ಹೊರಗಿದ್ದಾಗ ಊಟಕ್ಕೆ ಲಿಮಿಟ್ ಇರಲಿಲ್ಲ, ಎಷ್ಟು ಬೇಕಿದ್ರೂ ಬಾರಿಸಬಹುದಿತ್ತು. ಆದರೆ ಜೈಲಿನಲ್ಲಿ ರುಚಿ ಇಲ್ಲದ ಸಪ್ಪೆ ಊಟ, ಅದು ಕೂಡ ಲೆಕ್ಕದಷ್ಟು ಮಾತ್ರ. ವಾರಕ್ಕೊಂದಿನ ಮಾಂಸದೂಟ, 2 ದಿನ ಮೊಟ್ಟೆ ಸಿಗ್ತಿದೆ. ಇದು 6 ಅಡಿ ಎತ್ತರದ ದರ್ಶನ್ಗೆ ಸಾಕಾಗ್ತಿಲ್ಲ. ಇನ್ನು ಹೊರಗಿದ್ದಾಗ ಮದ್ಯ ಸೇವನೆ ಅಭ್ಯಾಸ ಕೂಡ ಇತ್ತು. ಆದರೆ ಜೈಲಿನಲ್ಲಿ ಮದ್ಯ ಸಿಗೋದಿಲ್ಲ, ಜಸ್ಟ್ ಸಿಗರೆಟ್ ಮಾತ್ರ ಸಿಗುತ್ತಷ್ಟೇ. ಹೀಗಾಗಿ ದರ್ಶನ್ ತೆಳ್ಳಗಾಗಿದ್ದಾರೆ. ವಿಷಕೊಡಿ ಅಂತ ಅಂತಿರೋದ್ಯಾಕೆ ಡೆವಿಲ್? ದರ್ಶನ್ಗೆ ಕಳೆದ ಬಾರಿಗಿಂತ ಈ ಸಲ ಜೈಲು ಜೀವನ ಕಷ್ಟವಾಗ್ತಿದೆ. ಅದಕ್ಕೆ ಹಲವು ಕಾರಣಗಳಿವೆ. ಈ ಹಿಂದೆ ಇದೇ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ದರ್ಶನ್ಗೆ 5 ಸ್ಟಾರ್ ಟ್ರೀಟ್ಮೆಂಟ್ ಸಿಕ್ಕಿತ್ತು. ಆದರೆ ಈ ಸಲ ದರ್ಶನ್ಗೆ ಯಾವುದೇ ವಿಶೇಷ ಸವಲತ್ತು ನೀಡುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಎಚ್ಚರಿಸಿತ್ತು. ಹೀಗಾಗಿ ಈ ಸಲ ಜೈಲಿನ ಸಿಬ್ಬಂದಿ ಡಿ-ಬಾಸ್ಗೆ ವಿಶೇಷ ಸವಲತ್ತು ಕೊಡೋ ರಿಸ್ಕ್ ತಗೊಂಡಿಲ್ಲ. ಬದಲಾಗಿ ಸಾಮಾನ್ಯ ಕೈದಿಗಳಂತೆಯೇ ದರ್ಶನ್ರನ್ನ ಕೂಡ ಟ್ರೀಟ್ ಮಾಡಲಾಗ್ತಿದೆ. ಹೀಗಾಗಿ ಈ ಸಲ ದರ್ಶನ್ಗೆ 3 ವಾರಕ್ಕೆ ಜೈಲಿನಲ್ಲಿ ನರಕ ದರ್ಶನವಾಗಿದೆ. ಜಡ್ಜ್ ಮುಂದೆ ಭಾವುಕರಾಗಿ ಮಾತನಾಡಿದ್ದಾರೆ. ನನಗೆ ಬಟ್ಟೆ ಒಗೆಯೋಕೆ ಆಗ್ತಿಲ್ಲ, ಸೆಲ್ನಿಂದ ಹೊರಗೆ ಬಿಡ್ತಿಲ್ಲ, ಬಿಸಿಲು ನೋಡಿ ತುಂಬಾ ದಿನಗಳಾಗಿವೆ, ಬಟ್ಟೆಗಳು ವಾಸನೆ ಬರ್ತಿದೆ, ಅದೇ ಬಟ್ಟೆ ಹಾಕೊಳ್ಬೇಕಾಗಿದೆ, ಬಾಡಿಯಲ್ಲಿ ಫಂಗಸ್ ಆಗೋಕೆ ಶುರುವಾಗಿದೆ, ಈ ರೀತಿ ನನಗೆ ಬದುಕೋಕೆ ಆಗ್ತಿಲ್ಲ, ದಯವಿಟ್ಟು ವಿಷ ಕೊಡಿ ಅಂತ ಬೇಡ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನೀಡುವ ಊಟ ತಿಂಡಿಯ ಬಗ್ಗೆ, ದರ್ಶನ್ ತೂಕ ಇಳಿಕೆಯ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ದರ್ಶನ್ಗೆ ಇನ್ನೂ ಒಳ್ಳೆಯ ಆಹಾರ ನೀಡಬೇಕಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.